ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಟಿಕ್ಕಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಫಸ್ಟು ಕಟ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ನ. ಡಯಟ್ ಮಾಡೋರಿಗೆ ಎಲ್ಲ ಏನು ತಿನ್ನೋಕ್ಕಾಗಲ್ಲ, ಹಾಗೆ ಹಸ್ಕೊಂಡಿರ್ಬೇಕಾ, ಆ ರೀತಿ ಏನೇನೋ ಒಂದು ಯೋಚನೆಗಳು ಡಯಟ್ ಅಂದ ತಕ್ಷಣ ಬೇಡಪ್ಪ ಅಂತ ಅನಿಸುತ್ತೆ. ನನಗೆ ಡಯಟ್ ಅಂದರೆ ತುಂಬ ಇಷ್ಟ. ತುಂಬ ವೆರೈಟಿಗಳನ್ನ 3 ಟೈಮ್ಸ್ ಕೂಡ ಮಾಡ್ಕೊಂಡು ತಿಂತೀನಿ. ಆದರೆ ಡಯಟ್ ಮಾಡ್ತಾಯಿಲ್ಲ ಅಂದರೆ ಮನೇಲಿ ಏನಿದೆ ಅದನ್ನೇ ತಿಂದು ಸುಮ್ಮನಾಗ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಡಯಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಡಯಟಲ್ಲಿ ತುಂಬ ವೆರೈಟಿಗಳನ್ನ ಮಾಡ್ಕೊಂಡು ನಾನು ಟೇಸ್ಟಿ ಫುಡ್ಡಾಗಿ ಮಾಡ್ಕೊಂಡು ನಾನು ಡಯಟ್ನ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಮೊಸರು ಹಾಕ್ಕೋಬೇಕು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಚಾಟ್ ಮಸಾಲ, ಹಾಗೆ ಚಿಕನ್ ಮಸಾಲ, ಗರಂ ಮಸಾಲ, ಮೆಣಸಿನ ಪುಡಿ, ಹಾಗೆ ಒಂದು ಫುಲ್ಲು ನಿಂಬೆಹಣ್ಣು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ತೊಗೊಂಡು ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಇದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಮಸಾಲೆ ಎಲ್ಲದಕ್ಕೂ ನೀಟಾಗಿ ಹತ್ಕೊಂಡಿರಬೇಕು, ಆ ರೀತಿ ಇರಬೇಕು. ಎಲ್ಲ ಮಸಾಲೆ ಎಲ್ಲದಕ್ಕೂ ಹಾಗೆ ಅದನ್ನು ಒಂದು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಡಬೇಕು. ಫ್ರೈ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಹೊಂದ್ಕೊಂಡಿರುತ್ತೆ. ಈ ರೀತಿ ಎಲ್ಲ ಮಸಾಲೆ ಕಲಸಿಟ್ಟು ನಾನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಇವಾಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಸಿಟ್ಟು ಕಲಿಸ್ಕೊಳ್ಳೋಣ. ಫಸ್ಟು ಚಪಾತಿ ಮಾಡ್ಕೊಂಬಿಡೋಣ. ಅದೇ ಹಂಚಿಗೆ ಆಮೇಲಿಂದ ಕಲಸಿಟ್ಟಿರೋ ಅಂಥ ಪನ್ನೀರು ಮತ್ತು ಕ್ಯಾಪ್ಸಿಕಮ್, ಆನಿಯನ್ ಏನಿದೆ ಅದನ್ನು ತವಾ ಫ್ರೈ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಡಯಟ್ ಮಾಡೋರಿಗೆ ಒಳ್ಳೆ ಬಾಯಿಗೆ ರುಚಿ ಕೊಡೋ ಅಂಥ ಒಂದು ಫುಡ್ ಇದು. ಪನ್ನೀರ್ ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ಪನ್ನೀರಿಂದ ತುಂಬ ಪ್ರೋಟೀನ್ ಸಿಗುತ್ತೆ. ಆಮೇಲೆ ಎಲ್ಲದಕ್ಕೂ ಡಯಟ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಆ್ಯಡ್ ಮಾಡ್ಕೊಳ್ತೀವಿ. ಪನ್ನೀರಿಂದ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚಪಾತಿ ಆದಮೇಲೆ ಅದೇ ತವಾಗೆ ಸ್ವಲ್ಪ ಎಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲನೂ ಹಾಕ್ಕೊಂಡಿಲ್ಲ. ಒಂದು ಟೈಮಿಗೆ ನನಗೂ ನನ್ನ ಮಗಳಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ತುಂಬ ಇಷ್ಟ ಇದನ್ನು, ಯಾವಾಗಲೂ ಮಾಡು ಅಂತ ಹೇಳ್ತಾ ಇರ್ತಾಳೆ. ನಮ್ಮ ಮನೇಲಿ ನಾನು ಅವಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು. ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದಷ್ಟೇ ತವಾ ಮೇಲೆ. ತುಂಬ ಸಿಂಪಲ್, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತವಾ ಮೇಲೆ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಮುಗೀತು. ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು, ಖಾರ, ಹುಳಿ ಈ ರೀತಿ ಎಲ್ಲ ಥರದ್ದು ರುಚಿ ಸಿಗ್ತಾ ಇರುತ್ತೆ ತಿಂತಾಯಿದ್ರೆ. ಸೊ ರೆಡಿಯಾಗಿದೆ ನೋಡಿ ಪನ್ನೀರ್ ಟಿಕ್ಕಾ ಫ್ರೈ.